ನಿನ್ನೆ ಪ್ರೀಮಿಯರ್ ಶೋನಲ್ಲಿ ಹೌಸ್ಫುಲ್ ಶೋ ಕಂಡು ಇಂದು ತೆರೆ ಕಂಡಿರುವ ಛೂಮಂತರ್ ಚಿತ್ರತಂಡವು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಬೇಕು. ಹೌದು, ಇವತ್ತಿನ ಎಪಿಸೋಡ್ನಲ್ಲಿ ಛೂಮಂತರ್ ತಂಡವು ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೆ ಅಂತ ಕೊಡೋದಕ್ಕೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತಲೇ ಹೇಳಬೇಕು. ಹೌದು, ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ಛೂಮಂತರ್ ತಂಡವನ್ನು ನೋಡಬಹುದಾಗಿದೆ. ಹೌದು, ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಹನುಮಂತಣ್ಣ, ರಜತ್, ತ್ರಿವಿಕ್ರಮ್ ಹಾಗೂ ಭವ್ಯಗೌಡ. ಹೌದು, ಈ 4 ಜನದಲ್ಲಿ ಯಾರಿಗೆ ಟಿಕೆಟ್ ಟು ಫಿನಾಲೆ ಸಿಗುತ್ತೆ ಅಂತ ಇವತ್ತಿನ ಟಾಸ್ಕ್ನಲ್ಲಿ ಗೆಲ್ಲೋರಿಗೆ ಸಿಗುತ್ತೆ. ಹೌದು, ಇವತ್ತು ಯಾರು ಕಡಿಮೆ ಸಮಯದಲ್ಲಿ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ಟಿಕೆಟ್ ಟು ಫಿನಾಲೆ ಅಂತ ಇದೆ. ಹೌದು, ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಛೂಮಂತರ್ ತಂಡದ ನಾಯಕ ಹಾಗೂ ನಾಯಕಿ ಅದಿತಿ ಪ್ರಭುದೇವ ಹಾಗೂ ಶರಣ್ ಅವರು ಬಂದಿದ್ದಾರೆ. ಹೌದು, ಈಗಾಗಲೇ ಪ್ರೋಮೋದ ಕೊನೆಯಲ್ಲಿ ಅದಿತಿ ಪ್ರಭುದೇವ ಅವರು ಟಿಕೆಟ್ ಟು ಫಿನಾಲೆಯನ್ನು ಯಾರಿಗೂ ಕೊಡುತ್ತಿದ್ದಾರೆ, ಬಟ್ ಅದು ಪ್ರೋಮೋದಲ್ಲಿ ಕಟ್ ಆಗಿದೆ ಅಂತ ಹೇಳಬೇಕು. ಹೌದು, ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ರಾತ್ರಿ 9:30ಕ್ಕೆ ಕಾದು ನೋಡಬೇಕಿದೆ. ಹೌದು, ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಆಯ್ಕೆಯಾಗಿರೋ ಅಭ್ಯರ್ಥಿಗಳು ಎಲ್ಲರೂ ತುಂಬಾ ಟಫ್ ಕಂಟೆಸ್ಟೆಂಟ್ಸ್ಗಳೇ. ಹೌದು, ತ್ರಿವಿಕ್ರಮ್, ರಜತ್, ಹನುಮಂತಣ್ಣ ಹಾಗೂ ಭವ್ಯ. ಹೌದು, ಭವ್ಯ ಅವರು ನಿನ್ನೆಯ ನೀರಿನ ಟಾಸ್ಕ್ನಲ್ಲಿ ಚೆನ್ನಾಗಿ ಆಡಿದರು. ಅವರು ಮತ್ತು ಪಝಲಲ್ಲೂ ಸಖತ್ತಾಗಿ ಬೇಗನೆ ಮುಗಿಸಿದ್ರು ಅಂತ ಹೇಳಬೇಕು. ಹೌದು, ಹಾಗೂ ಹನುಮಂತಣ್ಣ ಅಂತೂ ಕೂಡ ಎಲ್ಲ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳಬೇಕು. ಇನ್ನು ರಜತ್ ಕೂಡ ಫಿಸಿಕಲ್ ಟಾಸ್ಕ್ನಲ್ಲಿ ಚೆನ್ನಾಗಿ ಆಡ್ತಾರೆ. ಅವರು ಒಬ್ಬ ತ್ರಿವಿಕ್ರಮ್ಗೆ ಟಫ್ ಕಂಟೆಸ್ಟೆಂಟ್ಸ್ ಅಂತ ಹೇಳಬೇಕು. ಇನ್ನು ನಮ್ಮ ತ್ರಿವಿಕ್ರಮ್ ಅವರು ಕೂಡ ಸಖತ್ ಗೇಮ್ ಪ್ಲ್ಯಾನರ್ ಅಂತಲೇ ಹೇಳಬೇಕು. ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ತ್ರಿವಿಕ್ರಮ್ ಅವರು ಮುಂದೆ ಇರ್ತಾರೆ ಅಂತಲೇ ಹೇಳಬೇಕು. ಆದರೆ ನಿನ್ನೆ ಭವ್ಯಗೌಡ ಅವರು ಮೋಕ್ಷಿತಾ ಅವ್ರಿಗೆ ಪಝಲ್ ಟಾಸ್ಕ್ನಲ್ಲಿ ಸಖತ್ತಾಗಿ ಟಾಂಗ್ ಕೊಟ್ಟರು ಅಂತ ಹೇಳಬೇಕು. ಸೊ ಈ ಇಷ್ಟು ಜನರಲ್ಲಿ ಇವತ್ತು ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡಬೇಕಿದೆ. ನೀವು ನಿಮ್ಮ ಕಂಟೆಸ್ಟೆಂಟ್ ಟಿಕೆಟ್ ಟು ಫಿನಾಲೆ ಯಾರು ಹೋಗಬೇಕೆಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಎಲ್ಲ ಸ್ಪರ್ಧಿಗಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆಲ್ರೆಡಿ ಈ ಟಾಸ್ಕ್ ಮುಗ್ದಿರುತ್ತೆ, ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಹೇಳಬೇಕು. ಇನ್ನು ಛೂಮಂತರ್ ಚಿತ್ರವನ್ನು ಯಾರೆಲ್ಲ ನೋಡಿದ್ದೀರಿ, ಆ ಚಿತ್ರ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಿಗ್ತಾ ಇರೋಣ, ಬಾಯ್.